ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಾಡ್ಕೊತಾ ಇರೋದು ಬೆಳಗಿನ ತಿಂಡಿಗೆ ಖಾರ ಪೊಂಗಲ್ ಮಾಡ್ಕೊತಾ ಇದ್ದೀನಿ. ಯಾವ ಥರ ಮಾಡ್ಕೊತೀನಿ ನೋಡ್ಕೊಳ್ಳೋಣ ಬನ್ನಿ. 1 ಕಪ್ ಹೆಸರುಬೇಳೆ, 1 ಕಪ್ ಅಕ್ಕಿ ಹಾಕಿ ಚೆನ್ನಾಗಿ ತೊಳೆದು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ 1 ವಿಜಿಲ್ ಒಡ್ಸೋಕೆ ಇಟ್ಟಿದ್ದೀನಿ. ಅದಾದ ನಂತರ ಇಲ್ಲಿ ಸ್ವಲ್ಪ ಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ತುರಿದ್ಬಿಟ್ಟು ಹಾಕಲ್ಲ, ಕಟ್ ಮಾಡಿ ಹಾಕೊತಾ ಇರೋದು ಇದು ಒಗ್ಗರಣೆಗೆ. ಒಂದು ಸ್ವಲ್ಪ ಈಗ ಕಾಳು ಮೆಣಸು ಹಾಕ್ಕೊತೀನಿ, ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊತೀನಿ, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಕಟ್ ಮಾಡಿ ಇಟ್ಕೊತೀನಿ ಸೈಡಿಗೆ. ತುಂಬಾ ಚೆನ್ನಾಗಿರುತ್ತೆ, ಸಿಂಪಲಾಗೂ ಇರುತ್ತೆ. ಮಕ್ಕಳು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಲಂಚಿಗೆ ಕೂಡ ಆಗುತ್ತೆ ಅಂದ್ಬಿಟ್ಟು ಖಾರ ಪೊಂಗಲ್ ಮಾಡ್ಕೊಂಡಿದ್ದೆ. ಅದಾದ ನಂತರ ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. 1 ಬಟ್ಲಷ್ಟು ಕಾಯಿ ತುರಿತಾ ಇದ್ದೀನಿ ನೋಡಿ. 1-2 ಹಸಿಮೆಣ್ಸಿಕಾಯಿ ಉದ್ದಕ್ಕಾಗಿ ಕಟ್ ಮಾಡಿ ಇಟ್ಕೊತೀನಿ, ಅದು ಕೂಡ ಒಗ್ಗರಣೆಗೆ. ಅದಾದ ನಂತರ ಇಲ್ಲಿ ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ ತುರಿದ್ಬಿಟ್ಟು ಇಟ್ಕೊತೀನಿ, ಅದು ಕೂಡ ಒಗ್ಗರಣೆಗೆ ಹಾಕೋಣಕ್ಕೆ. ಈ ಥರ ತುರಿದ್ಬಿಟ್ಟು ಇಟ್ಕೊಂಡ್ರೆ ಒಗ್ಗರಣೆ ಹಾಕೋಬೇಕಾದ್ರೆ ಚೆನ್ನಾಗಿ ಬೇಗನೆ ಆಗುತ್ತೆ ಅಂತ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ, ಕಡಲೆ ಹಾಕಿ ಚಟ್ನಿ ಮಾಡಿ ಸೈಡಿಗೆ ಎತ್ತಿಟ್ಕೊಂಡೆ ನೋಡಿ. 1 ವಿಜಿಲ್ ಒಡ್ಸ್ಕೊಂಡಿರುವಂಥದ್ದು ಬೇಳೆ ಅಕ್ಕಿ. ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಲ್ಲ ಇದಕ್ಕೆ, ಜೀರಿಗೆ ಅಷ್ಟೇ ಹಾಕೋದು ನಾನು. 1-2 ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು, ಕಾಳು ಮೆಣಸು ಹಾಕ್ಕೊತೀನಿ ಒಗ್ಗರಣೆಗೆ, ಶುಂಠಿ ಬೆಳ್ಳುಳ್ಳಿದು ತುರಿದ್ಬಿಟ್ಟು ಇಟ್ಕೊಂಡಿರೋಂಥದ್ದು, ಕರಿಬೇವು, ಗೋಡಂಬಿ, ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು, ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈ ಬೇಳೆಗೆ ಹಾಕ್ತೀನಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಆಯಿತು ಖಾರ ಪೊಂಗಲು. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಇಲ್ಲಿ ನನ್ನ ಮಕ್ಕಳಿಗೆ ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ಇವಳು ಸಣ್ಣವಳು ಕೂಡ ತಿಂತಾ ಇದ್ದಾಳೆ ನೋಡಿ ಯಾವ ಥರ ಮಾಡ್ತಾ ಇದ್ದಾಳೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ತಲುಪುತ್ತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.